ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹೋಟೆಲ್ ರೂಮನ್ನು ಬುಕ್ ಮಾಡಿ ಸಿಕ್ಕಿಬಿದ್ದಂತಹ ಪ್ರಿಯಾ ಕೊನೆಗೂ ಇಲ್ಲಿ ಪ್ರಿಯಾ ಬಂಡವಾಳ ಏನು ಅನ್ನುವುದು ಮನೆಯವ್ರ ಮುಂದೆ ಇರುವಿಲ್ಲ. ಆಯಿತಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೀನಾ ಹಾಗೆ ಮಾಧವ ಎಲ್ಲರೂ ಕೂಡ ಹೇಳ್ತಾರೆ ಪ್ರಿಯಾಗೆ, ನೋಡಮ್ಮ 5,000 ರೂಪಾಯಿಗೆ ಖಂಡಿತ ಇಂಥ ರೂಮ್ ಸಿಗೋಕ್ಕಾಗತ್ತಾ, ಏನಾದರೂ ಇರಬಹುದೇನೋ, ಮತ್ತೊಮ್ಮೆ ಚೆಕ್ ಮಾಡಿ ಅಂತ. ಆದರೆ ಪ್ರಿಯಾ ಮಾತ್ರ ತನಗೆ ಗೊತ್ತಾಗೋದಿಲ್ವಾ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ಬಿಡ್ತಾರೆ. ಈ ಕಡೆ ಅತ್ತೆ ಹತ್ರ ಕೂಡ ಮೀನಾ ಅದನ್ನೇ ಹೋಗಿ ಹೇಳ್ತಾಳೆ, ಪ್ರಿಯಾ ಅವ್ರೇನೋ 5,000 ರೂಪಾಯಿ ಬುಕ್ ಮಾಡಿದ್ರು, ಆದರೆ ನನಗೆ ನಿಜವಾಗ್ಲೂ ಶಾಕ್ ಆಗ್ತದೆ, ಅದೇನಾದರೂ ಅಡ್ವಾನ್ಸ್ ಅಮೌಂಟ್ ಇರ್ಬೋದಾ, ಟೋಕನ್ ಅಡ್ವಾನ್ಸ್ ಆಗಿ ಜಸ್ಟ್ 5,000 ಇಸ್ಕೊಂಡು ಮತ್ತೆ ದುಡ್ಡೇನಾದರೂ ಕೇಳ್ಬಹುದಾ ಅಂತ ಅಂದಾಗ ನೀನು ಹೋಗಿ ಮತ್ತೊಮ್ಮೆ ಕೇಳು ಮೀನಾ ಅಂತ ಹೇಳಿ ಮೀನಾಗೆ ಗಿರೀಶ್ ಅವರು ತಿಳಿಸಿದಾಗ, ಇಲ್ಲಪ್ಪ ನಾನಂತೂ ಆ ಪ್ರಿಯಾಕನ ವಿಷಯಕ್ಕೆ ಹೋಗೋದಿಲ್ಲ, ಅವ್ರು ಹೇಗೆ ಮಾತಾಡಿದ್ರು ಅಂತ ನೋಡಿದ್ರಿ ಅಲ್ವಾ ಅಂತ ಹೇಳಿ ಮೀನಾ ಕೂಡ ಸುಮ್ಮನಾಗ್ಬಿಡ್ತಾರ. ಇತ್ತ ಕಡೆ ರೂಮಿಗೆ ಪ್ರಿಯಾ ಬರ್ತದ್ದಾಗೆ ಮಾಧವ್ ಅವರು, ಪ್ರಿಯಾ ನೀನು ಸರಿಯಾಗಿ ರೂಮ್ ಚೆಕ್ ಮಾಡ್ದೆ ಅಲ್ವಾ, 5,000 ರೂಪಾಯಿ ಅಷ್ಟೇ ತಾನೆ ಅಂತ ಕೇಳಿದಾಗ, ಯಾಕ್ರಿ ನಿಮಗೂ ಕೂಡ ನನ್ನ ಮೇಲೆ ಡೌಟ್ ಬರ್ತಿದ್ಯಾ, ಯಾಕೆ ನಾನು ನೋಡಿದ್ದು ನನಗೆ ಗೊತ್ತಾಗೋದಿಲ್ವಾ ಎಷ್ಟಿದೆ ಅಂತ, ನಾನು ಕೂಡ ಕರೆಕ್ಟಾಗಿ ನೋಡಿದ್ದೀನಿ, ಜಸ್ಟ್ 5,000 ರೂಪಾಯಿ ಅಷ್ಟೇ ಅಂದಾಗ, ಅಯ್ಯೋ ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತಿದ್ಯಾ ಪ್ರಿಯಾ, ಅಂಥ ಹೋಟೆಲ್ನ ಜಸ್ಟ್ 5,000 ರೂಪಾಯಿಗೆ ಅದು 3 ದಿನ ಕೊಡ್ತಾರೆ ಅಂದರೆ ಅಚ್ಚರಿ ಆಗುತ್ತಲ್ವ. ಯಾಕಂದರೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಬೆಂಗಳೂರಿಗೆ ಹೋಗಿ ಬಂದಿದ್ದಾರೆ, ಅವರೆಲ್ಲ ಹೋಟೆಲ್ಗೆ 20,000 ರೂಪಾಯಿ ಆಯಿತು, 30,000 ರೂಪಾಯಿ ಆಯಿತು ಅಂತ ಹೇಳ್ತಾರೆ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ, ಇಲ್ಲ ರೀ ನಾನು ನಿಜವಾಗ್ಲೂ ನೋಡಿದ್ದೀನಿ ಕರೆಕ್ಟಾಗಿ ಅಂತ ಪ್ರಿಯಾ ಹೇಳ್ತಾರೆ. ಹಾಗಿದ್ರೆ ಪರವಾಗಿಲ್ಲ, ಬೆಳಗ್ಗೆ ತಡ ಆಗುತ್ತೆ, ಎದ್ದೇಳಬೇಕು, ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೋತಾರೆ. ಬೆಳಗ್ಗೆ ಹೇಳ್ತದ್ದಾಗೆ ರೆಡಿ ಆಗಿದೆ, ಲಗೇಜ್ ಸಮೇತ ಹೊರಗಡೆ ಬರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಅಪ್ಪ ಹೋಗಿ ಬರ್ತೀವಿ ಅಂದಾಗ, ತಗೋಬಾ ದುಡ್ಡನ್ನು ಅಂತ ಹೇಳಿ ನಂದವ್ರು ಕೊಡ್ತಿರ್ತಾರೆ. ಅದನ್ನು ನೋಡಿದ್ದೆ, ಅದರಲ್ಲಿ ಜಸ್ಟ್ 2 ನೋಟನ್ನು ಕೊಡ್ತಾರೆ ನೋಡು ಅಂತ ಹೇಳಿ ಮೀನಾ ಅಮ್ಮಗೆ ಹೇಳ್ತಿದ್ದಾಗ, ಈ ಕಡೆ ನಂದವರು ಫುಲ್ 5,000 ರೂಪಾಯಿನೂ ಕೂಡ ಕೊಟ್ಬಿಡ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ಮಾಧವ ಅವರು, ನನಗೆ ಯಾಕಪ್ಪ, ನನಗೆ ಅಷ್ಟೊಂದು ದುಡ್ಡು ಬೇಡ ಅಂತ ಹೇಳ್ತಿದ್ದಾರೆ, ಹೋಗಬೇಕಾದ್ರೆ ಖರ್ಚಾಗುತ್ತೆ ತಗೋಪ ಅಂತ ಹೇಳಿ, ಇಲ್ಲಪ್ಪ ಯಾಕೆ ಬೇಕಾಗುತ್ತೆ, ಹೋಟೆಲ್ನಲ್ಲಿ ಎಲ್ಲ ಊಟ ತಿಂಡಿ ಎಲ್ಲ ಆಗುತ್ತೆ, ಅಲ್ಲೇ ಪೇ ಆಗಿದೆ ಅಲ್ವಾ, ಜಸ್ಟ್ 1,000 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ಮಾವ ಅವರು ಹೇಳ್ತಿದ್ದಾರಲ್ವ, ತೊಗೊಳ್ರಿ ಅಂದಾಗ ನೋಡಿದ್ಯಾ, ಪ್ರಿಯಾಗೆ ಅರ್ಥ ಆಗ್ತದೆ, ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ, ತಗೋಪ ಅಂತ ನಂದವ್ರು ಹೇಳ್ತಾರೆ. ಎತ್ತ ಕಡೆ ವಲ್ಲಭ ಮತ್ತು ಕಿಶ್ವ ಇಬ್ಬರು ಕೂಡ, ಅಯ್ಯೋ ನಾವು ಕೊಡಿ ಅಂತೀವಿ ಆದರೆ ನಮಗೆ ಕೊಡಲ್ಲ, ಈ ಅಣ್ಣಂಗೆ ಕೊಡ್ತಾರೆ ಆದರೆ ಅಣ್ಣ ಬೇಡ ಅಂತಾನೆ ಅಂತ ಹೇಳಿ ಮಾತನಾಡ್ಕೋತಾರೆ. ಇದರಲ್ಲೂ ನಿನ್ನ ಶಿಸ್ತಿನ ಸಿಪಾಯಿ ತಾನೆ, ತಗೋ ಅಂತ ಹೇಳಿ ಅಪ್ಪ ಫೋರ್ಸ್ಫುಲಿ ಮಾಧವಂಗೆ ದುಡ್ಡು ಕೊಡ್ತಾರೆ. ನಂತರ ಅಣ್ಣ ಆಫೀಸ್ ಕೆಲಸ ಅದು ಇದು ಅಂತ ಹೇಳಿ ಫೋನಲ್ಲಿ ಬ್ಯುಸಿ ಆಗಿಬಿಡ, ಅದಕ್ಕೆ ಜೊತೆ ಇರು, ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾರೆ. ಜೊತೆಗೆ ನೀನು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬಾ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಈ ಕಡೆ ರಕ್ಷಾ ಅಂತೂ ನನಗೆ ಬರಬೇಕಾದ್ರೆ ಪರ್ಫ್ಯೂಮ್ ತೊಗೊಂಡು ಬನ್ನಿ ಮರಿಬೇಡಿ ಅಂತ ಹೇಳಿದಾಗ, ಅವನೇನು ಜಾತ್ರೆಗೆ ಹೋಗ್ತಿದ್ದಾನೆ ಅಂತ ಹೇಳಿ ಸುಂದ್ರ ಅವರು ತಮಾಷೆ ಮಾಡ್ತಾರೆ. ನಂತರ ಆಟೋ ಬಂದಿದೆಯಾ ಅಂತ ನಂದವ್ರು ಕೇಳಿದಾಗ, ಹಾಂ ಆಟೋ ಬಂದಿದೆ ಅಂತ ಕೇಶವ ಹೇಳ್ತಾರೆ. ಈ ಕಡೆ ಪ್ರಿಯಾ ಮತ್ತು ಮಾಧವ ಇಬ್ಬರು ಕೂಡ ಆಟೋ ಹತ್ಕೊಂಡು ಕೊನೆಗೂ ಇಲ್ಲಿ ಬೆಂಗಳೂರಿಗೆ ಬಂದು ಇಳಿತಾರೆ. ಇಲ್ಲಿ ಬೆಂಗಳೂರಿಗೆ ಪ್ರಿಯಾ ಬರೋಕ್ಕೂ ಮುನ್ನಾನೆ ಪ್ರಿಯಾ ಆಲ್ರೆಡಿ ಹೆದರ್ಕೊಂಡಿದ್ದಾಳೆ. ಬಿಕಾಸ್ ಆಕೆ ಹಿಂದಿನ ದಿನಾನೇ ಮಾಧವ್ ಅವರು ಕೇಳಿ ಮಲ್ಕೊಂಡಾಗ ಅದೇ ಹೋಟೆಲ್ ಬಗ್ಗೆ ಆಕೆ ಕೂಡ ಯೋಚನೆ ಮಾಡ್ತಾಳೆ. ಎಲ್ಲರೂ ಇದೇ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ, ಒಮ್ಮೆ ನೋಡ್ಬಿಡೋಣ ಕರೆಕ್ಟಾಗಿ ಬುಕ್ ಮಾಡಿದ್ದೇನಾ ಅಂತ. ಹಾಗಾಗಿ ನೋಡಿದ್ದ ತಡ ಅವಳು ಶಾಕ್ ಆಗಿ ಹೆದರ್ಕೊಂಡಿರ್ತಾಳೆ. ಬಿಕಾಸ್ ಇನ್ನೂ 21,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಅಲ್ಲಿ ತೋರಿಸ್ತಿರುತ್ತೆ. ಬಿಕಾಸ್ ಅದು 26,000ದ ಒಂದು ಹೋಟೆಲ್ ರೂಮ್ ಆಗಿರುತ್ತೆ. ಜಸ್ಟ್ 5,000 ಮಾತ್ರ ಪೇ ಮಾಡಿಸ್ಕೊಂಡಿರೋದು, ಅದು ಅಡ್ವಾನ್ಸ್ ಅಮೌಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ನೋಡ್ದೆ ಬುಕ್ ಮಾಡಿಬಿಟ್ಟಿರ್ತಾಳೆ ಪ್ರಿಯಾ. ಗಾಬರಿ ಆಗಿಬಿಡುತ್ತೆ. ಎಲ್ರಿಗೂ ಕೂಡ ಗೊತ್ತಾದರೆ ಏನು ಅನ್ಕೋಬಹುದು ಅವರು. ಆಮೇಲೆ ನನ್ನಿಂದನೇ ಎಡವಟ್ಟಾಗೋಯ್ತು ಅಂತ ಅನ್ಕೋತಾರೆ. ಏನು ಮಾಡಲಿ ನಾನು ಅಂದ್ಕೊಂಡಿದ್ದೆ. ಅಮ್ಮಂಗೆ ಅದೇ ಕ್ಷಣ ಫೋನ್ ಮಾಡಿರ್ತಾಳೆ. ಮಲ್ಕೊಂಡಿರ್ತಕ್ಕಂತಹ ವೀಣವರು, ಏನೇ ಯಾಕೆ ಕಾಲ್ ಮಾಡಿದ್ದು ಅಂದಾಗ, ಅಮ್ಮ ನಾವು ಹೋಟೆಲ್ಗೆ ಹೋಗಬೇಕು, ಮಾವನ್ನ ನಂಬರಿಂದ ನಾನು ಹೋಟೆಲ್ ಬುಕ್ ಮಾಡಿದೆ, ಮಾವನ ದುಡ್ಡು 5,000 ರೂಪಾಯಿ ಕಟ್ಟಾಯಿತು ಅಂತ ಹೇಳಿದಾಗ, ಒಳ್ಳೇದೇ ಆಯ್ತಲ್ಲ ಬಿಡು, ಅದರಲ್ಲಿ ಏನಿದೆ ಅಂದಾಗ, ಅಮ್ಮ ಸರಿಯಾಗಿ ನೋಡಲಿಲ್ಲ ಅಮ್ಮ, ಅದು 26,000 ರೂಪಾಯಿದು ಹೋಟೆಲ್ ರೂಮು, ಆದರೆ ನಾನು 5,000 ರೂಪಾಯಿ ಅಂದ್ಕೊಂಡು ಮಾವಂಗೂ ಹೇಳಿ ಬುಕ್ ಮಾಡಿಬಿಟ್ಟೆ, ಮಾವ ಕೂಡ ಒಪ್ಕೊಂಡ್ರು, ಆದರೆ ಈಗ ಇನ್ನೂ 21,000 ರೂಪಾಯಿ ಪೇ ಮಾಡಬೇಕು ಅಂದಾಗ, ಏನೇ ಮಾತಾಡ್ತಿದ್ಯಾ, ಯಾಕೆ ಎಡ್ವರ್ಟ್ ಮಾಡಿದೆ ಅಂದಾಗ ಗೊತ್ತಾಗಲಿಲ್ಲ ಅಮ್ಮ, ಗೊತ್ತಾಗದೆ ಆಗೋಯ್ತು, ಈಗ ಅವರೆಲ್ಲ ಏನು ಅಂದ್ಕೊಳ್ಳೋದಿಲ್ಲ ಅಂದಾಗ ನೀನು ಯೋಚನೆ ಮಾಡಬೇಡ, ಸುಮ್ಮನೆ ಆ ವಿಷಯ ನಿನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೊಂಬಿಡು, ಹೋಗು ಹೋಟೆಲ್ಗೆ, ಅಲ್ಲಿ ನಿನ್ನ ಗಂಡಂಗೆ ಹೋಟೆಲ್ನವರೇ ಹೇಳ್ತಾರೆ ನಿನ್ನ ಗಂಡ ಪೇ ಮಾಡ್ತಾರೆ ಬಿಡು ಅಂದಾಗ, ಏನಮ್ಮ ಮಾತಾಡ್ತಿದ್ಯಾ, ಅವ್ರು ಇಲ್ಲಿಂದ ಪೇ ಮಾಡ್ತಾರೆ ಅಷ್ಟೊಂದು ದುಡ್ಡನ್ನು ಅಂದಾಗ, ಪೇ ಮಾಡ್ತಾರೆ ಬಿಡ, ನಾವು ಚಿನ್ನ ಕೊಟ್ಟು ಮದುವೆ ಖರ್ಚು ವಹಿಸ್ಕೊಂಡು ಮದುವೆ ಮಾಡಿಲ್ವಾ ನೀನು, ಅಷ್ಟು ಮಾಡಿಲ್ಲ ಅಂದರೆ ಹೇಗೆ
ಅಂತ ಹೇಳಿ ವಿನ್ನವರು ಹೇಳಿದಾಗ, ಅಮ್ಮ ಅದು ಚಿನ್ನದ್ದು ಡೂಪ್ಲಿಕೇಟ್ ಒಡವೆಗಳಲ್ವಾ, ಅದು ಚಿನ್ನದ ಅಂತ ಹೇಳಿ ಪ್ರಿಯಾ ಕೇಳಿದ್ದಕ್ಕೆ ನಮ್ಗೆ ಗೊತ್ತು, ಅದು ಅವ್ರಿಗೆ ಗೊತ್ತಾ, ಸುಮ್ಮನಿರು ನೀನು, ಸುಮ್ಮನೆ ಹೋಟೆಲ್ಗೆ ಹೋಗು, ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ನಿನ್ನ ಗಂಡ ಬೈದರೆ ನನಗೆ ಕಾಲ್ ಮಾಡು, ಮನೆಯಿಂದ ಹೋಟೆಲ್ ಕಳಿಸಿರೋ ನನಗೆ ಹೋಟೆಲ್ ರೂಮ್ ಕಳ್ಸೋಕ್ಕಾಗಲ್ವಾ, ನಾನು ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ವಿನ್ನವ್ರು ಹೇಳಿ ಧೈರ್ಯ ಕೊಟ್ಟಿರ್ತಾರೆ. ಆದರೂ ಕೂಡ ಇಲ್ಲಿ ಪ್ರಿಯಾಗೆ ಭಯ ಗಾಬರಿ ಸಾಕಷ್ಟಿದೆ. ಹೋಟೆಲ್ ರೂಮ್ಗೆ ಹೋಟೆಲ್ಗೆ ಬರ್ತಿದ್ದಾಗೇನೆ ವಿಷಯ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಗಾಬರಿ ಬಿಡ್ತಿದ್ದಾರೆ ಪ್ರಿಯಾ. ಈ ಕಡೆ ಮಾಧವ ಮತ್ತು ಪ್ರಿಯಾ ಇಬ್ಬರು ಕೂಡ ಹೋಗ್ತಾರೆ ರಿಸೆಪ್ಷನಿಸ್ಟ್ ಹತ್ರ. ನಾವು ಹೋಟೆಲ್ ರೂಮ್ ಬುಕ್ ಮಾಡಿದ್ದೀವಿ ಫೋನಲ್ಲಿ ಅಂದಾಗ, ಹೆಸರು ಹೇಳಿ ಅಂತ ಹೇಳ್ತಾರೆ. ಪ್ರಿಯಾ ಮತ್ತು ಮಾಧವ ಅಂದಾಗ, ಹೌದು ನಿಮ್ಮ ರೂಮ್ ಬುಕ್ ಆಗಿದೆ, ಇನ್ನು 21,000 ರೂಪಾಯಿ ಪೇ ಮಾಡಬೇಕು ಅಂದ ತಕ್ಷಣ ಮಾಧವಂಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ರೆ, ನಾವು ಬುಕ್ ಮಾಡಿರೋದು ಜಸ್ಟ್ 5,000 ರೂಪಾಯಿದು ಅಷ್ಟೇ ಅಲ್ವಾ ಅಂದಾಗ, ಇಲ್ಲ ಸರ್ ಅದು ಅಡ್ವಾನ್ಸು 26,000 ರೂಪಾಯಿ ಇನ್ನು ಬುಕ್ ಮಾಡಿರೋದು ನೀವು, ಇಲ್ಲಿ 26,000 ರೂಪಾಯಿಗಿಂತ ಕಡಿಮೆ ಯಾವುದೇ ಹೋಟೆಲ್ ರೂಮ್ ಇಲ್ಲ, 5,000 ರೂಪಾಯಿಗಂತೂ ಹೋಟೆಲ್ ರೂಮೇ ಸಿಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಮಾಧವಂಗೆ ಗಾಬರಿ ಆಗುತ್ತೆ. ತಕ್ಷಣ ಪ್ರಿಯಾನೇ ಹೊರಗಡೆ ಹೇಳ್ಕೊಂಡು ಬರ್ತಾರೆ. ಏನಿದು ಪ್ರಿಯಾ, ನಾನು ಮೀನಾ ಅವರು ಎಲ್ಲರೂ ಕೂಡ ಹೇಳಿದ್ವಿ ಅಲ್ವಾ ಸಾಕಷ್ಟು ಬಾರಿ ನೋಡು ಅಂತ, ಆದರೆ ನೀನೇನು ಹೇಳಿದೆ, ನನಗೂ ಕೂಡ ಗೊತ್ತಿಲ್ವಾ ಅಂತ ಹೇಳಿದೆ, ಆದರೆ ಈಗ ಏನು ಅಡ್ವರ್ಟ್ ಆಗಿದೆ ಅಂತ ನೋಡಿದ್ಯಾ, ಹೋಟೆಲ್ ರೂಮ್ ಬುಕ್ ಮಾಡಿರೋದು ಜಸ್ಟ್ ಅಡ್ವಾನ್ಸ್ ಪೇ ಆಗಿದೆ 5,000, ಇನ್ನೂ 21,000 ದುಡ್ಡು ಕೊಡಬೇಕು, ಏನು ಮಾಡೋದು ಅಂತ ಹೇಳಿದಾಗ ಈ ಕಡೆ ಅಳೋಕೆ ಶುರು ಮಾಡಿಬಿಡ್ತಾರೆ ಪ್ರಿಯಾ. ಯಾಕೆ ಪ್ರಿಯಾ ಅಳ್ತಾ ಇದೆಯಾ, ನೀನು ಏನು ತಪ್ಪು ಮಾಡಿಲ್ಲ ಬಿಡು, ನೀನೇನೋ ಗೊತ್ತಿಲ್ಲದಾಗೆ ಮಾಡಿಬಿಟ್ಟೆ, ನಾನು ಕೂಡ ಒಮ್ಮೆ ಗಮನಿಸಿ ನೋಡ್ಬೋದಾಗಿತ್ತು, ನಾನು ಹೇಳಿದೆ ಹೊರತು ನೋಡೋಕೆ ಹೋಗಲೇ ಇಲ್ಲ, ಅದು ನಂದು ಕೂಡ ತಪ್ಪಿದೆ, ಆದರೆ ನಾನು ನಿನಗೆ ಬೈಲಿಲ್ಲ, ಈ ರೀತಿ ಮಾಡಬಾರ್ದಿತ್ತು, ಒಮ್ಮೆ ನೋಡಬೇಕಿತ್ತಲ್ವ ಅಂತ ಅಷ್ಟೇ ಹೇಳಿದ್ದಲ್ವ ಅಂತ ಮಾಧವೊಬ್ಬರು ಹೇಳ್ತಾರೆ. ಈಗ ನನಗೆ ಏನು ಮಾಡಲಿ, ಇನ್ನೂ 21,000 ರೂಪಾಯಿ ಕೊಡಬೇಕು, ನಾನು ನಿಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಕೊಟ್ಟು ಅದನ್ನೇ ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಟಾಗ್ತದೆ, ಉಳಿದಿರೋ 25,000 ರೂಪಾಯಿನ ಅಪ್ಪನ ಅಕೌಂಟ್ಗೆ ಹಾಕ್ತಿದ್ದೇನೆ, ಬಿಕಾಸ್ ಅವರು ಮದುವೆಗೆ ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಕೂಡ ತುಂಬ ಕಷ್ಟ ಇದೆ, ಅದೇ ಕಾರಣಕ್ಕೆ ಈಗ ನನ್ನ ಕೈಯಲ್ಲಿ ಅಪ್ಪ ಕೊಟ್ಟಿರೋ 5,000 ರೂಪಾಯಿ ಬಿಟ್ಟು ಮತ್ತೆ ಯಾವುದೇ ರೀತಿ ದುಡ್ಡಿಲ್ಲ, ಇಲ್ಲ ಅಂದರೆ ದುಡ್ಡು ಪೇ ಮಾಡಬಹುದಾಗಿತ್ತು, ಈಗ ನೋಡಿದ್ರೆ ಇವರು ಇಷ್ಟು ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಸರಿ ಬಿಡು ಒಳಗಡೆ ಹೋಗಿ ಯಾವುದಾದ್ರೂ 5,000 ರೂಪಾಯಿಗೆ ರೂಮ್ ಇದೆಯಾ ಅಂತ ಕೇಳ್ತೀನಿ, ಇಲ್ಲ ಅಂದರೆ ಅಡ್ವಾನ್ಸನ್ನು ರಿಟರ್ನ್ ಮಾಡಿ ಅಂತ ಹೇಳಿ ನಮ್ಮ ಬಜೆಟ್ಗೆ ಸರಿ ಹೋಗೋ ಯಾವುದಾದ್ರೂ ರೂಮ್ ಬುಕ್ ಮಾಡೋಣ ಅಂತ ಹೇಳ್ತಾರೆ. ನಂತರ ಅಷ್ಟರಲ್ಲಿ ಮಾಧವಂಗೆ ಅವ್ರ ತಂದೆಯಿಂದ ಕಾಲ್ ಬರುತ್ತೆ, ಹೋಟೆಲ್ ರೂಮ್ಗೆ ಹೋದ್ರ ಅಂದಾಗ ಹ್ಞೂ ಅಂತ ಹೇಳಿ ಸುಳ್ಳೆ ಹೇಳ್ಬಿಡ್ತಾರೆ, ಯಾವುದೇ ವಿಷಯನೂ ಕೂಡ ನಂದವ್ರ ಹತ್ರ ತಿಳಿಸೋದಿಲ್ಲ. ತದನಂತರ ಹೋಟೆಲ್ಗೆ ಹೋಗ್ತಾರೆ, ರಿಸೆಪ್ಷನಿಸ್ಟ್ ಹತ್ರ ಮಾತಾಡ್ತಾರೆ, ಏನೂ ಗೊತ್ತಿಲ್ಲದಾಗೆ ಅವಳು 5,000 ರೂಪಾಯಿ ಅಂದ್ಕೊಂಡು ಬುಕ್ ಮಾಡಿಬಿಡ್ತಾಳೆ. ನಮ್ಮ ಬಜೆಟ್ಗೆ ಏನಾದರೂ ರೂಮ್ ಇದೆಯಾ ಅಂತ ಕೇಳಿದಾಗ, ಇಲ್ಲ ಸರ್ ಇಲ್ಲಿ 5,000 ರೂಪಾಯಿಂದ ರೂಮು ಬುಕ್ಕೇ ಆಗೋದಿಲ್ಲ, ಯಾವುದೇ ರೀತಿ 5,000 ರೂಪಾಯಿ ಇಲ್ಲ ಅಂತ ಹೇಳಿದಾಗ, ಇಲ್ಲಿರೋದೇ 26,000 ರೂಪಾಯಿ ಆಗುವಂಥ ರೂಮು 3 ದಿನಕ್ಕೆ ಅಂತ ತಿಳಿಸ್ತಾರೆ. ಹೌದಾ, ಹಾಗಿದ್ರೆ ನಮ್ಮ ಕೊಟ್ಟಿರೋ ಅಡ್ವಾನ್ಸನ್ನು ಪೇ ಮಾಡ್ತೀರಾ ಮತ್ತೆ ಅಂತ ಹೇಳಿ ರಿಟರ್ನ್ ಪೇ ಮಾಡ್ತೀರಾ ಅಂದಾಗ, ಇಲ್ಲ ಸರ್ ಆ ರೀತಿ ಯಾವುದೇ ರೀತಿಯ ಆಪ್ಷನ್ ಇಲ್ಲ, ಅಡ್ವಾನ್ಸ್ ಪೇ ಮಾಡಿದ್ಮೇಲೆ ಅದು ನಿಮಗೆ ವಾಪಸ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಮಾಧವ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಇತ್ತ ಕಡೆ ಆಲ್ರೆಡಿ ಪ್ರಿಯಾ ಅವ್ರ ಅಪ್ಪ ಅಮ್ಮಂಗೆ ಕಾಲ್ ಮಾಡಿಬಿಟ್ಟಿದ್ದಾಳೆ. ಈ ಕಡೆ ಮಾಧವ್ ಅವರು ಬರ್ತಿದ್ದಾಗೆ, ಏನು ಅಳಿ ಅಂದರೆ ನಿಮಗೆ ಅಷ್ಟು ದುಡ್ಡು ಕೊಟ್ಟು ಇರೋಕ್ಕಾಗೋದಿಲ್ವಾ, ಖಂಡಿತ ನಿಮ್ಗೆ ಆಗತ್ತೆ ಹಾಗೆ ಹೀಗೆ ಅಂತ ಹೇಳಿ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಹಾಗೆ ವ್ಯಂಗ್ಯ ಮಾಡುವ ಹಾಗೆಲ್ಲ ಮಾತನಾಡ್ಬಿಡ್ತಾರೆ. ಹಾಗಾಗಿ ಸರಿ ಆಯಿತು ಅಂತ ಮಾಧವ ನಿರ್ಧಾರ ಮಾಡಿದ್ದೆ ತನ್ನ ತಮ್ಮನಂದಿರ ಹತ್ರ ಕಾಲ್ ಮಾಡಿ ದುಡ್ಡು ಕೇಳ್ತಾರೆ, ವ್ಯವಸ್ಥೆ ಮಾಡ್ಲಿಕ್ಕೆ ಆಗತ್ತಾ ಅಂತ. ಈ ಕಡೆ ಕೇಶವ ಮತ್ತು ವಲ್ಲಭ ಇಬ್ಬರು ಕೂಡ ಹೇಗಾದರೂ ಮಾಡಿ ವ್ಯವಸ್ಥೆ ಮಾಡಲೇಬೇಕು ಅಂದ್ಕೊಂಡಿದ್ದೆ, ಫ್ರೆಂಡ್ಸ್ ಎಲ್ಲ ನಾನು ಕೇಳ್ತಿದ್ದಾರೆ, ಒಂದು 5,000 ರೂಪಾಯಿ ಸಿಗ್ತಿದೆ. ಅದ ಕಡೆ ಕೇಶವ ಹೋಗಿ ಮೀನಾನ ಕೇಳಿದಾಗ ಮೀನಾ ತಮಾಷೆಗೇನು ಅಂತ ಅಂದ್ಕೊಂಡು ಇಲ್ಲ ನನ್ನ ಹತ್ರ ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಕತೆ, ಯಾವ ರೀತಿ ಮುಂದೆ ಸಾಗುತ್ತೆ, ಇಲ್ಲಿ ಹೋಟೆಲ್ಗೆ ದುಡ್ಡು ಪೇ ಮಾಡ್ತಾರಾ ಇಲ್ಲಿ ಮಾಧವ ಅವರು, ಖಂಡಿತ ಪೇ ಮಾಡ್ತಾರೆ, ಕೇಶವ ಮತ್ತು ವಲ್ಲಭನೇ ಹೆಲ್ಪ್ ಮಾಡೋ ಸಾಧ್ಯತೆ ಇದೆ. ಇತ್ತ ಕಡೆ ಪ್ರಿಯಾ ನಾಟಕ ಏನು ಅನ್ನೋದು ಮನೆಯವ್ರ ಮುಂದೆ ಗೊತ್ತಾಗೋ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು, ಬಿಕಾಸ್ ಇಲ್ಲಿ ಆ ಒಂದು ರೂಮ್ ಆ್ಯಂಡ್ ಬುಕ್ಕಿನ ವಿಷಯವಾಗೂ ಎಡ್ವರ್ಟ್ ಮಾಡ್ತಾಳೆ, ಜೊತೆಗೆ ಲಕ್ಷ ಆ ಒಂದು ದುಡ್ಡಿನ ವಿಷಯ ಕೂಡ ಮನೆಯವ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ, ಆ ಒಂದು ವಿಷಯ ಕೂಡ ಗೊತ್ತಾಗೋ ಸಾಧ್ಯತೆ ಇದೆ. ಬಟ್ ಹೇಗೆ ಎಂದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.